ಹಬ್ಬದ ಕಳೆ ದೇವಸ್ಥಾನ ತುಂಬೆಲ್ಲ ತುಂಬಿಕೊಂಡಿದೆ. ಎಷ್ಟು ಕಳೆಯಾಗಿದೆ ಅಲ್ಲ. ನಮ್ಮ ಮಗಳು ಮಾಡ್ತಿರೋ ಪ್ರಯತ್ನ ಫಲಿಸಿದ್ರೆ ಈ ಗುಡಿ ಹೀಗೆ ಪ್ರತಿದಿನ ಬೆಳಗ್ತಾ ಇರುತ್ತೆ. ಸಂಕ್ರಾಂತಿ ಶುಭಾಶಯಗಳು ಮಾವ. ಶುಭಾಶಯಗಳು ಶೌರ್ಯ. ಹ್ಯಾಪಿ ಸಂಕ್ರಾಂತಿ ಬ್ರೋ. ಥ್ಯಾಂಕ್ಸ್ ಬ್ರೋ, ಸೇಮ್ ಟು ಯು. ರಾಜಿ ಏನಾಗ್ ಡಲ್ಲಾಗಿದ್ದಾಳೆ. ಸ್ವಾಮಿ, ಮೊದಲು ಧಾನ್ಯಲಕ್ಷ್ಮಿ ಪೂಜೆ ಮಾಡಿ ಒಳಗಡೆ ಹೋಗೋಣ. ನನ್ನ ಜವಾಬ್ದಾರಿನೆಲ್ಲ ನನ್ನ ತಮ್ಮ ಶಿವರಾಜುಗೆ ಒಪ್ಸಿದ್ದೀನಿ. ಇನ್ಮೇಲೆ ಯಾವುದೇ ಕಾರ್ಯಕ್ರಮ ಇದ್ರೂ ಅವನ ಜವಾಬ್ದಾರಿನಲ್ಲೇ ನಡೆಯುತ್ತೆ. ನೋಡಿ ರಾಜಾರಾಮ್ ಅವರೇ, ಅದು ನೀವು ಮಾತಾಡ್ಕೊಂಡಿರಬಹುದು, ನಿಮ್ ಮನೇಲಿ ನಿರ್ಧಾರ ತಗೊಂಡಿರಬಹುದು. ಆದ್ರೆ ಎಷ್ಟೋ ವರ್ಷಗಳಿಂದ ನೀವು ಧಾನ್ಯಲಕ್ಷ್ಮಿನ ಪೂಜೆ ಮಾಡ್ತಿದ್ದೀರಾ. ನಿಮ್ ಒಳ್ಳೆ ಮನ್ಸು, ನಿಮ್ ಒಳ್ಳೆ ನೋಟ, ನಿಮ್ ಕೈ ಗುಣದಿಂದ ಪೈರು ಹಸರಾಗಿರುತ್ತೆ, ಅದ್ಭುತವಾಗಿ ಬೆಳೆ ಬೆಳೆಯುತ್ತೆ, ಊರು ಕ್ಷೇಮವಾಗಿರುತ್ತೆ. ಅಧಿಕಾರನೇ ನಮ್ ಕೈಯಲ್ಲಿದೆ ಅಂದ್ರೆ ಅವ್ರ ಕೈ ತಣ್ಣಗಿದೆ ಅಂತ ಹೇಳ್ತಿದ್ದೀರಲ್ಲ. ಇಲ್ ನೋಡಿ, ನಮ್ ಯಜಮಾನ್ರ ಕೈ ಗುಣನೂ ಚೆನ್ನಾಗೇ ಇದೆ. ನೋಡಿ, ಬೇಕಾದ್ರೆ ನೋಡಿ. ಕೈ ಗುಣ ಅಂತಂದ್ರೆ ಕೈ ತಣ್ಣಗಿರೋದಲ್ಲಮ್ಮ, ಕೈಯಲ್ಲಿರೋ ಮಹತ್ವ. ಆ ಕೈಯಿಂದ ಏನೇ ಮಾಡಿದ್ರು ಚೆನ್ನಾಗೇ ಆಗತ್ತೆ ಅಂತ ನಂಬಿಕೆ ಅಷ್ಟೇ. ನಾವು ಮಾಡಿದ್ರು ಒಳ್ಳೇದೇ ಆಗತ್ತೆ ಬಿಡಿ. ಹೌದು, ಒಳ್ಳೇದೇ ಆಗತ್ತೆ ಬಿಡಮ್ಮ. ನಾನಿಲ್ಲ ಅಲ್ಲಿಲ್ಲ ಅಮ್ಮ, ಆದ್ರೆ ನಮ್ ಎಲ್ಲಾರ ಕೋರಿಕೆ ಏನಂದ್ರೆ ರಾಜಾರಾಮ್ ಅವ್ರ ಕೈಯಲ್ಲೇ ಧಾನ್ಯಲಕ್ಷ್ಮಿಗೆ ಪೂಜೆ ಮಾಡಿಸ್ಬೇಕು ಅನ್ನೋದು. ದಯವಿಟ್ಟು ಇಲ್ಲ ಅನ್ಬೇಡಿ. ಅಯ್ಯೋ, ಏನ್ರಿ ನೀವು? ಸುಮ್ಮನಿರು ಪಾರ್ವತಿ. ಅಧಿಕಾರದಲ್ಲಿ ಹಣಕ್ಕಿಂತ ಯೋಗ್ಯತೆನೇ ಮುಖ್ಯ. ಅಧಿಕಾರ ಕೈಯಲ್ಲಿದೆ ಅಂತ ಅಹಂಕಾರ